ಯಾಕಪ್ಪ ಯಾಕಪ್ಪ ಇಂಥ ಶಿಕ್ಷಣ ಕೊಡ್ತಾ ಇದೀಯ? ಏನು ತಪ್ಪು ಮಾಡಿದ್ದೀನಿ ಅಂತ ಈಗ ನರಕ ತೋರಿಸ್ತಿದ್ಯಪ್ಪ. ಕುಡ್ಕ ಗಂಡ, ಕಾಣ್ದಿರೋ ಮಾವ, ಕಾಯಿಲೆಯಿಂದ ನರಳ್ತಾ ಇರೋ ಮಗಳು, ಸದಾ ನಿನ್ನನ್ನು ಪೂಜಿಸಿ ಆರಾಧಿಸ್ಕೆ ನೀನು ಕೊಟ್ಟು ವರ ಇದೇನೇನಪ್ಪ. ಏನಾಯ್ತು ಚಿನ್ನ? ಏನ್ರಿ ಇವತ್ತು ಚಿನ್ನ ಅಂತಿದ್ದೀರಾ? ಏನಿಲ್ಲ, ಪ್ರೀತಿಗಂಗಂತೆ ಬಂಗಾರ. ಬಂಗಾರ? ಮೈ ಮೇಲಿದ್ದಿದ್ ಬಂಗಾರನೆಲ್ಲ ಕಿತ್ಕೊಂಡೋಗಿ ಮಾರ್ಕೊಂಡ್ರಲ್ರಿ. ಇನ್ನೇನ್ರಿ ಇದೆ ಮಾರ್ಕೊಳ್ಳೋದಿಕ್ಕೆ? ನಾನು ಉಳಿದಿದ್ದೀನಿ, ನನ್ನನ್ನು ಮಾರ್ಕೊಬಿಡಿ ಅಷ್ಟೇ. ಸೌಭಾಗ್ಯ, ಸೌಭಾಗ್ಯ ಎಂತ ಮಾತನಾಡ್ತಾ ಇದೀಯಾ? ನನ್ನ ಪಾಲಿಗೆ ತಂದೆ ತಾಯಿ ಗುರಿ ಅಲ್ಲ ನೀನೆ, ಅಂತದ್ರಲ್ಲಿ ನನ್ನನ್ನೇ ಮಾರ್ಬಿಡು ಅಂತ ಹೇಳ್ತಾ ಇದೆಯಲ್ಲ, ಅಂತ ಕಟಕನ ನೀನು ನಮ್ಮಣ್ಣ ನನ್ನ ಮಗಳು ನನ್ನ ಜೀವದ ಉಸಿರು. ಬದುಕಲ್ಲ ಕಡೆ ಬದುಕಲ್ಲ, ಸತ್ತೋಗ್ತೀನಿ. ಇನ್ನೊಂದ್ಸರಿ ಹೀಗೆ ಮಾತಾಡಿ ನಿಮ್ಮ ಮನ್ಸನ್ನ ನಾನು ನೋಯಿಸೋದಿಲ್ಲ. ಸೌಭಾಗ್ಯ, ಹುಳಿಯಿಂದ ಕಲ್ಗೆ ಹೊಡಿತಾ ಇದ್ರೆ ಆ ಕಲ್ಲೇ ಹೊಡೆದು ಚೂರಾಗಿ ಹೋಗುತ್ತೆ. ಅಂತದ್ರಲ್ಲಿ ನಾನು ಅದಕ್ಕಿಂತ ಹೆಚ್ಚಿನ ನೋವು ಕೊಟ್ಟಿದ್ದೀನಿ. ನಿನ್ನ ಮನಸ್ಸು ಹೃದಯ ಹೊಡೆದು ಚೂರಾಗದೆ ನನಗೆ ಸ್ಥಾನಮಾನ ಕೊಟ್ಟಿದೆಯಲ್ಲ, ನಿಜಕ್ಕೂ ನೀನು ಸಹನ ಮಾಡಿ. ಸಹನ ಮಾಡಿ ಆ ಸಹನೆ ಕಟ್ಟೆ ಒಡೆದೋದ್ರೆ? ಇಲ್ಲ, ಆ ಸಹನ ಕಟ್ಟೆ ಹೊಡೆಯೋದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ನಾಳೆಯಿಂದ ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಅಡ್ವಾನ್ಸ್ ಹಣ ತಂದು ಮನೆಗೆ ಬೇಕಾದ ಸಾಮಾನು ತಂದಾಕ್ತೀನಿ. ಸದ್ಯ ಅಷ್ಟು ಜವಾಬ್ದಾರಿ ತಗೊಂಡ್ರೆ ಸಾಕು. ಈ ಮನೇಲಿ ಅಡಿಗೆ ಮಾಡೋದಿಕ್ಕೂ ಒಂದೇ ಒಂದು ಕಾಳು ದಿನಸಿ ಇಲ್ಲ ಕಣ್ರಿ. ಮಾವ ಭಿಕ್ಷೆ ಬೇಡ ತಂದ್ಕೊಂಡ್ರೆ ಅಷ್ಟೇ ಜೀವನ ನಮ್ಗೆ, ಇಲ್ಲ ಅಂದ್ರೆ ಊಟನೂ ಇಲ್ಲ. ಹೌದು ಕಣೆ, ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹೋಗೋದಿಕ್ಕೆ ₹1 ದುಡ್ಡಿಲ್ಲ. ಯಾವ್ದಾದ್ರು ನಿನ್ನ ಹತ್ರ ದುಡ್ಡಿದ್ರೆ ಕೊಡೆ, ನಾಳೆ ತಂದ್ಕೊಡ್ತೀನಿ. ನನ್ನ ಹತ್ರ ಎಲ್ರಿ ಹಣ ಇದೆ? ಇರೋ ಬರೋ ಒಡವೆನೆಲ್ಲ ನೀವೇ ಕಿತ್ಕೊಂಡೋಗಿ ಮಾರ್ಕೊಂಡ್ರಿ. ಈಗ ನೀವು ಕಟ್ಟಿರೋ ಇದೊಂದು ತಾಳಿ ಮಾತ್ರ ಉಳ್ಕೊಂಡಿದೆ ನೋಡಿ, ಮಾಂಗಲ್ಯ ಮಾತ್ರ ಇರೋದು ನನ್ನ ಹತ್ರ. ಮಾಂಗಲ್ಯ? ಸೌಭಾಗ್ಯ, ನೀನು ತಪ್ಪು ತಿಳ್ಕೊಬೇಡ. ನೀನು ಆ ಮಾಂಗಲ್ಯನ ಮಾಂಗಲ್ಯನ ಬಿಚ್ಕೊಡೆ. ಏನಾದ್ರಿ? ಸಂಬಳ ಬಂದಾಗ ಬಿಡಿಸ್ಕೊಡ್ತೀನಿ. ಏನ್ರಿ, ಹೆಣ್ಣಿಗೆ ಮುತ್ತೈದೆ ಸ್ಥಾನ ಕೊಡೋ ಈ ಮಾಂಗಲ್ಯದ ಮೇಲೂ ನಿಮ್ಮ ಕಣ್ಣು ಬಿದ್ದು ಬಿಡ್ತಾ? ಅಯ್ಯೋ ದೇವ್ರೆ! ಅಲ್ಲರಿ, ಹೆಣ್ಣಿಗೆ ಮುತ್ತೈದೆ ಸಂಕೇತವಾಗಿರೋದೇ ಈ ಮಾಂಗಲ್ಯ. ಅದನ್ನೇ ಬಿಚ್ಕೊಡು ಅಂತ ಕೇಳ್ತೀರಲ್ರಿ. ಹೇಗ್ರಿ ಬರುತ್ತೆ? ಹೌದು, ನಾನೇ ಕೇಳ್ತಾ ಇರೋದು. ಬಿಚ್ಕೊಡ್ತೀಯಾ ಇಲ್ವಾ? ನಾನು ಬಿಚ್ಚಲ್ಲ. ಯಾವುದೇ ಕಾರಣಕ್ಕೂ ನನ್ನ ಶರೀರದಲ್ಲಿ ಉಸಿರಿರೋವರೆಗೂ ನಾನು ಇದನ್ನ ತೆಗೆಯೋದಿಲ್ಲ. ನಾನು ಸತ್ತ ಮೇಲೆ ನೀವೇ ಇದನ್ನು ತೆಕ್ಕೋಬಹುದು. ಹಾಗಾದ್ರೆ ನನಗಿಂತ ನಿನಗೆ ನಿನ್ನ ಮಾಂಗಲ್ಯ ಹೆಚ್ಚಾಯ್ತಾ? ನಾಳೆ ನಿನ್ನ ಗಂಡ ನೆಡವಾದ್ರು ನೀನು ಆ ಮಾಂಗಲ್ಯನ ತೆಗಿಯಲ್ವಾ? ಎಂತ ಮಾತಾಡ್ತೀರ್ರಿ? ಹೆಣ್ಣಿಗೆ ಮಾಂಗಲ್ಯನೇ ಮುತ್ತೈದೆ ಸ್ಥಾನ ಅಂತ ಕೊಟ್ಟು ಆ ಮಾಂಗಲ್ಯನ ತೆಗಿ ಅಂತ ಕೇಳ್ತಿದ್ದೀರಲ್ಲ. ನೀವು ಬಚ್ಚಿರುವಾಗ್ಲೇ ನಾನು ಹೇಗ್ರಿ ತೆಗಿಲಿ ಅದನ್ನ? ಬದುಕಿರೋ ಗಂಡನಿ ಅಂತ ನಿನಗೆ ನಿನ್ನ ಮಾಂಗಲ್ಯನ ಹೆಚ್ಚಾದ್ರೆ ನಾನು ಸತ್ತೇನೋ ಬದುಕಿದ್ರೇನೆ ನೀನು ಬೇಕಾಗಿದ್ದು ಬರೀ ಮಾಂಗಲ್ಯ ತಾನೆ. ಸರಿ, ನಾನು ಬರ್ತೀನಿ. ನಿಮಗೆ ಈ ಮಾಂಗಲ್ಯ ತಾನೇ ಬೇಕು? ನಿಂತ್ಕೊಳ್ಳಿ.
ನೀವೇ ನಿಮ್ಮ ಕೈಯಾರ ಇದನ್ನು ಕಟ್ಟಿ ಈ ಮಾಂಗಲ್ಯನ ನಿಮ್ಮ ಕೈಯಾರನ್ನೇ ಬಿಚ್ಕೊಂಡು ಹೋಗ್ಬಿಡಿ. ತಗೊಳ್ಳಿ. ಹಾಳ್ಗಡ ಸಂಬಳ ಬರ್ತಾ ಇದ್ದಾಗೆ ಬಿಡಿಸ್ಕೊಡು. ಸರಿ, ಬರ್ತೀನಿ. ಹಾ, ಮನೆ ಕಡೆ ಜೋಪಾನ. ನಮ್ಮ ಅಣ್ಣ ನನ್ನ ಮಗಳು ಜೋಪಾನ. ಸೌಭಾಗ್ಯ, ಅಣ್ಣನಿಗೆ ಮಾಂಗಲ್ಯ ಬಿಚ್ಕೊಟ್ಟಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡ. ಅಣ್ಣ ನೊಂದ್ಕೊಳ್ತಾರೆ. ಸರಿ, ಬರ್ಲಾ? ಇಷ್ಟು ಕಾಲ ಮುತ್ತೈದೆ ಭಾಗ್ಯಕ್ಕೋಸ್ಕರ ಒದ್ದಾಡ್ದೊಳಗೆ ಮಾಂಗಲ್ಯನೇ ಬಿಚ್ಚಿಕೊಡೋ ಪರಿಸ್ಥಿತಿ ತಂದು ಬಿಟ್ಟಿಯಲ್ಲಪ್ಪ. ಇಂಥ ಸ್ಥಿತಿನ ಯಾವ ಹೆಣ್ಣಿಗೂ ತರಬೇಡ ತರಬೇಡ. ಇನ್ನು ಯಾಕೋಸ್ಕರ ಇರಬೇಕು ಈ ಜೀವನ? ಇನ್ನು ಎಷ್ಟು ಸತ್ತ ಪರೀಕ್ಷೆಗಳನ್ನ ಅನುಭವಿಸ್ಬೇಕಪ್ಪ. ಅಯ್ಯೋ ದೇವ್ರೆ. ಸೌಭಾಗ್ಯ, ತೆಗೆದುಕೊಳ್ಳಮ್ಮ ಇವತ್ತಿನ ಕಾಯ್ಕ. ಕಲ್ಪನಾ, ಹೋಗಮ್ಮ. ತುಂಬಾ ಸುಸ್ತಾಗಿದೆಯಾ, ಹೋಗಿ ಮಲ್ಕೋ. ಸೌಭಾಗ್ಯ, ಕರ್ಕೊಂಡೋಗಿ ಮಲ್ಕಮ್ಮ. ಅಪ್ಪ ಪುಣ್ಯಾತ್ಮ, ನನಗೆ ಜನ್ಮ ಕೊಟ್ಟು ನೀನೇನೋ ಸತ್ತು ಸ್ವರ್ಗಕ್ಕೆ ಸೇರ್ಕೊಂಡೆ. ನಮ್ಮಮ್ಮ ಸತ್ತಾಗ ನನ್ನನ್ನು ಸಾಯಿಸಿ ಇನ್ನೊಬ್ಬಳನ್ನ ಕಟ್ಕೊಂಡು ಇಂಥ ಮಕ್ಕಳೊಂದಿಗೆ ಸಂಸಾರ ಮಾಡ್ಬೇಕು. ನೀನ್ ಬಾಳ ಬುದ್ಧಿವಂತನಪ್ಪ. ಇಂಥ ತಂಗಿ ತಮ್ಮನ್ನ ನನಗೆ ಕೈ ಕೊಟ್ಟು ನೀನ್ ನಿಮ್ದೇ ಸ್ವರ್ಗಕ್ಕೆ ಸೇರ್ಕೊಂಡೆ. ಸೌಭಾಗ್ಯ, ಸೌಭಾಗ್ಯ, ತಕ್ಷಣದಲ್ಲೇ ಕಲ್ಪನೆಗಳಿಗೆ ಆಪರೇಷನ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಅವ್ರ ಜೀವಕ್ಕೆ ಅಪಾಯ. ಸರಿ, ನಿನ್ ಗಂಡ ಏನಾದ್ರು ಮನೆಗೆ ಬಂದಿದ್ದಮ್ಮ? ಬಂದಿದ್ರು ಮಾವ. ಬೆಂಗಳೂರಲ್ಲಿ ಅವ್ರ ಸ್ನೇಹಿತರು ಏನೋ ಕೆಲಸ ಕೊಡಿಸ್ತಾರಂತೆ, ಅದಕ್ಕೆ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ ಹೋಗಿದ್ದಾರೆ. ನಿನ್ ಗಂಡ ಕೆಲ್ಸಕ್ಕೆ ಸೇರಿ ನಮ್ಮನ್ನ ಸಾಕ್ತಾನೆ ಅಂದ್ರೆ ಪೂರ್ವದಲ್ಲಿ ಹುಟ್ಟ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟು ಬರಬೇಕು. ಇದೆಲ್ಲ ನಿನ್ನ ಭ್ರಮೆ. ಒಂದು ಕಡೆ ಅವನು ಹೀಗಾದ, ಮತ್ತೊಂದ್ ಕಡೆ ಮಾಲಿನ್ಯ ದುರ್ನಡತೆಯಿಂದ ನಮ್ಮ ಮನೆತನದ ಮಾನವೇ ಬೀದಿ ಪಾಲಾಯ್ತು. ಆ ದೇವ್ರು ಇದನ್ನೆಲ್ಲ ನೋಡ್ಬಾರ್ದು ಅಂತ ನನ್ನ 2 ಕಣ್ಗಳನ್ನ ಕಿತ್ಕೊಂಡ. ಹಾಗೆ ಇದನ್ನೆಲ್ಲ ಕೇಳಬಾರ್ದು ಅಂತ ನನ್ನ 2 ಕಿವಿಗಳನ್ನ ಕಿತ್ಕೊಂಡ್ ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸಮಾಧಾನ ಮಾಡ್ಕೊಂಡು ಅಣ್ಣ. ಚೆನ್ನಾಗಿದ್ಯಾ ಅಣ್ಣ?
ದೇವು, ಯಾಕಪ್ಪ, ಏನಾದ್ರು ವಿಶೇಷನಾ? ವಿಶೇಷ ಇರಬೇಕಾದ ನನ್ನ ಜೀವನದಲ್ಲಿ ವಿಶೇಷವನ್ನೇ ತುಂಬಿದ್ದೀರಲ್ಲ, ಇನ್ನೆಲ್ಲಿಂದ ಬರ್ತದೆ ವಿಶೇಷ? ನಿದ್ದೆ ಮಾಡುವವರನ್ನ ಬಡಿದೆಬ್ಬಿಸಬಹುದು, ಕಳ್ಳ ನಿದ್ದೆ ಮಾಡುವವರನ್ನ ಎಬ್ಬಿಸುವುದಕ್ಕಾಗುವುದಿಲ್ಲ. ನನ್ನ ತಂಗಿಯನ್ನ ನಿಮ್ಮ ಮನೆತನಕ್ಕೆ ಸಂಬಂಧ ಯಾಕೆ ಮಾಡ್ಕೊಂಡ್ರಿ? ನಂಬಿಕೆ, ವಿಶ್ವಾಸ, ಪ್ರೀತಿ ನಂಬಿಕೆ, ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರು ಬರ್ಲಿ ಅಂತ ಈಗ ಮಾಡ್ದೆ. ಪ್ರೀತಿ, ವಿಶ್ವಾಸ ಈ ಶಬ್ದಗಳನ್ನ ನಿಮ್ಮ ಸ್ವಾರ್ಥಕ್ಕೆ ನನ್ನ ತಂಗಿಯನ್ನ ನಿಮ್ಮ ಕುಡುಕ ತಮ್ಮನಿಗೆ ಕಟ್ಟಿ ಕಾಲು ಜಾರಿದ ನಿಮ್ಮ ತಂಗಿಯನ್ನ ನನಗೆ ಮದುವೆ ಮಾಡಿ ತರ್ಕ ಮಾಡಿದ್ರಿ. ನಾನು ಯಾರು ಮುಟ್ಟಲಾರದ ಬಂಗಾರದ ತಟ್ಟೆಯಲ್ಲಿ 4 ಜನ ತಿಂದು ಬೀಸಾಡುವ ಎಂಜನನ್ನು ತಿನ್ನುವಂತ ಏನನ್ನೇ ಮಾಡಿದ್ದು? ನಿನ್ನ ಮಾತಿನ ನೋವು ನನಗ್ ಗೊತ್ತು ದೇವು. ನನ್ನ ತಂಗಿಯಿಂದ ನಿನಗೆ ಅನ್ಯಾಯವಾಗಿದೆ ಅಂತ ಈ ರೀತಿಯೆಲ್ಲ ಮಾತನಾಡ್ತಾ ಇದೀಯಾ? ನಿನ್ನಂತ ಒಳ್ಳೆ ವ್ಯಕ್ತಿನ ಕೈ ಹಿಡಿದ್ರೆ ಅವರ ಬಾಳು ಬಂಗಾರವಾಗಿ ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರು ಬರುತ್ತೆ. ಬೀದಿ ಕತ್ತಾಗಿದೆ ಅಂತ ನಮ್ಮ ಮನೆಗೆ ಬೆಂಕಿ ಹಚ್ಚಿ ತಿರುಗಾಡೋರ್ಗೆ ಬೆಳಕು ಕೊಡುವ ಪ್ರಯತ್ನ ಮಾಡಿ ನಿಮ್ಮ ತಂಗಿಯನ್ನ ಕೈ ಹಿಡಿದು ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾರೆ. ಇವತ್ತು ನಾಳೆಯೋ ಸರಿ ಹೋಗ್ತಾಳೆ ಅಂದ್ರೆ ಏಕೆ ಅತಿಯಾಗಿ ಹಿಂದೆಲ್ಲ ಮಾದೇಶ್ ಮುಂದೆಲ್ಲ ಅಮರ್ ಅಂತ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ನಮ್ಗೆ ನಿಮ್ಮ ತಂಗಿಯೂ ಬೇಡ, ನಿಮ್ಮ ತಮ್ಮನೂ ಬೇಡ, ನಿಮ್ಮ ಮನೆ ಸಂಬಂಧವೇ ಬೇಡ. ನನ್ನ ತಂಗಿಯನ್ನ ನನ್ನ ಜೊತೆಯಲ್ಲಿ ಕಳಿಸ್ಕೊಟ್ಬಿಡಿ. ನಾವು ಎಲ್ಲಿ ಆದ್ರೂ ದೂರ ಹೋಗಿ ಅಪ್ರಿಯೋ ಗಂಗೆಯನ್ನು ಹುಡ್ಕೊಂಡು ಬದುಕೋತೀವಿ. ಬಾಮ್ಮ ಸೌಭಾಗ್ಯ ಬಾ. ಮಾಲಿನ್ಯ ಮಾಂಗಲ್ಯ ಭಾಗ್ಯ, ಅದಕ್ಕೆ ನಿನ್ನ ಕತೆನ ಅಯ್ಯೋ ಪಾಪಿ, ನಾನು ದಕ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನನ್ನ ಬದುಕನ್ನು ನರ್ಕ ಮಾಡಿದಲ್ಲದೆ ನಮ್ಮ ಅಣ್ಣನ ಸಂಸಾರನೇ ಇಲ್ಲೇನೋ ನಡೀತಾ ಇದೆಯಲ್ಲ, ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ. ಮಾದೇಶ ಬೇಡಪ್ಪ ಬೇಡ. ನಿನಗೆ ಕೊಲ್ಬೇಕು ಅನ್ನೋ ಮನ್ಸಿದ್ರೆ ನನ್ನನ್ನ ಕೊಂದ್ಬಿಡು. ನನ್ನ ದೇವ್ಗೇನು ಮಾಡ್ಬೇಡಪ್ಪ, ಮಾಡ್ಬೇಡ. ಮಾದೇಶ ಮರ್ಡರ್ ಮಾದೇಶ ಮನೆ ಒಕ್ಕಿದರೆ ಕಣ್ಣಿಟ್ಟಂದರೆ ದೇವು, ಅಯ್ಯೋ ಗಂಡನ ಚೊಟ್ಟ ರೆಡಿ ಮಾಡ್ಕೋ. ದೇವು, ದೇವು ಬೇಡಪ್ಪ, ನಮ್ಮನ್ನ ಬಿಟ್ಟು ಹೋಗ್ಬೇಡ ಕಣೋ. ಸೌಭಾಗ್ಯ, ನೀನು ಮಾತ್ರ ನಿನ್ನ ಕಳಂಕನ ನಿನ್ನ
ಆಟ ಮುಗಿಸಿದ ಸೂತ್ರವಾರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ ಅಯ್ಯೋ ಜೀವ ಉಳಿಸಿದ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವಾರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರ ಹರಿಸಲು ನನ್ನ ಜೀವ ಉಳಿಸಿದ ಅಯ್ಯೋ ಜೀವ ಉಳಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಹೇಳ್ರಿ ಹೇಳಿದ್ರಿ ಅಯ್ಯೋ ಚಾಂಡಾಳೆ ನನ್ನ ಬದುಕಿರೋ ನೆಮ್ಮದಿ ಕೊಡ್ಲಿಲ್ಲ ಈಗ ಹಣ ನಾನ್ ಕಳ್ಕೊಂಡಿದ್ದೇನೆ. ಅವ್ನೆಲ್ಲ ಮುಟ್ಟ ಯಾರಿಗೆಲ್ಲ ಹೊರಟಾಗಲ್ಲ. ದೇವ್ರೇ ದೇವು ಕೊಳೆಯಾಗ್ಬಿಡದಲ್ರಪ್ಪ. ಅಯ್ಯೋ ನಿಮ್ಮ ಮನೆಯಾಗೋರ ಎಲ್ಲ ಸರಿ ದೇವ್ ಬಂದ್ಬಿಟ್ರ ಕೊಲೆ ಮಾಡೋ ಬುದ್ಧಿ ನಮ್ಮ ಮನತ್ತಿಲ್ಲ. ಅದೇನಿದ್ರು ನಿಮ್ಮಂತವ್ರಿಗೆ ಸರಿ. ಈ ಕೊಲೆನ ಮಾದೇಶನೇ ಮಾಡಿದ್ದು. ಅಯ್ಯೋ ಮಾದೇಶ್ಗಿರಿ ಮಾದೇಶ್ಪುರ ನಮ್ಮ ಮಾದೇಶ 3 ದಿನ ಆಯ್ತು ಬೆಟ್ಟಕ್ಕೆ ಹೋಗಿ. ಈಗ ತಾನೇ ಫೋನ್ ಮಾಡಿದ್ದ ಮಹಾಮಂಗಳಾರತಿ ನಡೀತಾದೆ ಅಂತ. ಅಯ್ಯೋ ಮನೆಯಾಳ ಬಾಯಿಗೆ ಹುಳ ಬಿಡ ಇನ್ ಮುಂದಾದ್ರು 2 ಬುದ್ಧಿಗಳೇ ಗೊಳು ಅಂತ ಹೇಳ್ತಾ ಇಲ್ಲ ಕತೆ ಕೇಳ್ತಾ ಇದೆಯಲ್ಲ. ಇನ್ನೂ ದೊಡ್ಡ ಕತೆ ಅದ. ನಡ್ರಿ ಮುಹೂರ್ತಕ್ಕೆ ಗೊತ್ತಾಯ್ತು. ಪಾಪ ದೇವು ಒಳ್ಳೆ ಹುಡುಗ, ಇಂಥ ಕಷ್ಟ ಬರಬಾರ್ದಾಗಿತ್ತು. ಅಯ್ಯೋ ಇವ್ರ ಕಷ್ಟನ ನನ್ನ ಕಣ್ಣಿಂದ ನೋಡಕ್ಕಾಯ್ತಾ ಇಲ್ವೇ? ನಡೀಲಿದ್ದೇನೆ ನಾಳೆ ಮದುವೆ ಬೇಕಾರಿಯಾದ. ಲೇ ನಾನ್ ನಿನ್ನ ಬಡ್ಕೊಂಡೆ. ಹೆಣ್ಣಿಗೆ ಬೇಕಾಗಿರೋದು ಮಾಂಗಲ್ಯ ಭಾಗ್ಯ ಅಂತ. ಆದ್ರೆ ನೀ ಬಯಸಿದ್ದೇನು ಹಣ, ಅಂತಸ್ತು, ಅಧಿಕಾರ. ಕಂಡ ಕಂಡ ಗಂಡುಗಳಿಂದ ನಿನ್ನ ಮೈಗೆ ಸುಖ. ಲೇ ಯಾಕಾದ್ರೂ ನಮ್ಮ ಮನೆತನದಲ್ಲಿ ಹುಟ್ಟು ಬಂದಿಯೇ? ಬೆಳಗ್ಗೆ ಎದ್ದು ನಿನ್ನ ಮುಖ ನೋಡೋದು ಒಂದೇ, ಬರಡಾದ ಭೂಮಿ ನೋಡೋದು ಒಂದೇ. ಇನ್ನು ಮುಂದೆ ನಿನ್ನ ಕೊರಳಿನ ಮಾಂಗಲ್ಯವಿಲ್ಲ, ಹಣೆಯಲ್ಲಿನ ಸಿಂಧೂರ, ಕೈಯಲ್ಲಿನ ಬಳೆಗಳು, ಮುಡಿಯಲ್ಲಿನ ಮಲ್ಲಿಗೆ ಹೂವು, ಯಾವುದನ್ನು ನೀನು ಧರಿಸಿತು ಅಂತಿಲ್ಲ. ಯಾಕೆ ಅಂದ್ರೆ ನೀನೀಗ 35 ಅಲ್ಲ, 35 ಅಲ್ಲ, 35 ಅಲ್ಲ. ನಿನಗಿನ್ನು ಮಾಂಗಲ್ಯ ಭಾಗ್ಯವಿಲ್ಲ, ಮಾಂಗಲ್ಯ ಭಾಗ್ಯವಿಲ್ಲ, ಮಾಂಗಲ್ಯ ಭಾಗ್ಯವಿಲ್ಲ. ಇಂದಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ನನ್ನ ಮಾಂಗಲ್ಯ ಭಾಗ್ಯನೇ ಕಳಿತು ಬಿಟ್ಟು
ಎಲ್ಲಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಮಂಗಳದ ಚಿಹ್ನೆ ಇದು ಮಾಂಗಲ್ಯವಿಲ್ಲ. ಮುಡಿಯಲ್ಲಿ ಪುಷ್ಪವಿದು, ಮುಡಿಯಲ್ಲಿ ಪುಷ್ಪವಿದು, ಕಂಗೊಳಿಸುತ್ತಿಲ್ಲ. ಕೈ ಬಳೆಯ ಝೇಂಕಾರದ ಧ್ವನಿಯಿಲ್ಲ. ಕಾಲಿನಲ್ಲಿ ಕಲ್ಯಾಣ ಉಂಗುರವಿಲ್ಲ. ಎಂದೆಂದಿಗೂ ಮುತ್ತೈದೆಯಲ್ಲ, ಎಂದೆಂದಿಗೂ ಮುತ್ತೈದೆಯಲ್ಲ. ಇನ್ನಿವಳ ಸಿಂಧೂರವಿಲ್ಲ, ಇನ್ನಿವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಮಂಗಳದ